ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ನೀವು ಚೆನ್ನಾಗೇ ಇರ್ಬೋದು ಅಂತ ಭಾವಿಸ್ತೀನಿ. ನಾವು ಆ್ಯಕ್ಚುಲಿ ಇವತ್ತು 6th ಇದೆ ಡೇಟ್. ನಾಳೆ ನಾಡ್ದು ವರಮಹಾಲಕ್ಷ್ಮಿ ಇದೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಸಾಮಾನು ತೊಗೋನು ಅಂತ ಅರ್ಜೆಂಟಾಗಿ ಡಿಮಾರ್ಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇವ್ರು ಹೇಗೂ ಫ್ರೀ ಇರಲ್ಲ ಅಂತೇಳಿ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ. ಬಟ್ ಇವ್ರಿಗೆ ಫ್ರೀ ಟೈಮ್ ಸಿಗಲಿಲ್ಲ. ಈವ್ನಿಂಗ್ ಹೋಗೋಣ ಅನ್ಕಸ್ಮಟ ನೀರು ಬಂತು. ಈ ಮನೆಯಲ್ಲಿ ನೀರಿಗೆ ಪ್ರಾಬ್ಲಮ್ ಇದೆ, ನೀರು ಹಿಡಿದು ಇಟ್ಕೋಬೇಕು ಅಂತ ನಿಮಗೆ ಮುಂಚೆನೇ ಹೇಳಿದೆ ನಾನು. ನೀರು ಬಂತು, ಆಮೇಲೆ ಕ್ಲೀನಿಂಗ್ ಮಾಡಿದ್ವಿ, ಚೂರು ನೀರು ಹಿಡಿದು ಇಟ್ಕೊಂಡ್ವಿ, ಎಲ್ಲ ಆಯಿತು. ಆಮೇಲೆ ಡಿಮಾರ್ಟ್ಗೆ ಹೋದ್ವಿ ಅಂದರೆ ದೇವ್ರೇ ಇಷ್ಟು ರಶ್ ಅಂತ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸುಮ್ಮ ಒಳಗೆ ಹೋಗಿ ಸಿಕ್ಕೊಳ್ಳೋದು ಬೇಡ ಅಂಥೇಳಿ ಮತ್ತೆ ಹೊರಗೆ ಬಂದ್ವಿ. ಹೊರಗೆ ಬರ್ತಾಯಿದ್ವಿ, ಆವಾಗ ಒಂದು ಸ್ಮಾಲ್ ರಿಲಯನ್ಸದ ಶಾಪ್ ಇತ್ತು. ಶಾಪ್ ಅಂದರೆ ಮಾಲ್ ಥರನೇ ಇತ್ತು ರೀ ಅದು. ಅಲ್ಲಿ ಹೋದ್ವಿ. ಅಲ್ಲಿ ಫುಲ್ ರಶ್ ತುಂಬಾ ಕಡಿಮೆ ಇತ್ತು. ಅಲ್ಲಿ ಹೋಗಿ ಬೇಗ ಸ್ವಲ್ಪ ಸಾಮಾನು ತೊಗೊಂಡ್ವಿ. ಬಟ್ ಅಲ್ಲಿ ಜಾಸ್ತಿ ಏನೂ ಸಾಮಗ್ರಿ ಇರಲಿಲ್ಲ. ಅಲ್ಲಿ ನನಗೆ ಈಗ ಖಾನಿತ್ತು. ಇದು ನಂಗೆ ಸಾಯಿ ಯಾವಾಗೂ ಇವ್ರು ತಂದು ಕೊಡ್ತಿದ್ರು. ನಂದು ನ್ಯೂಲಿ ಮ್ಯಾರಿಡ್ ಇದ್ದಾಗ ನಂಗೆ ಬೇಡ ಪಾನಿಪುರಿ ಐಟಮ್ಸ್ ತುಂಬಾ ಇಷ್ಟ. ಅವ್ರಿಗೆ ಡೈಲಿ ಕರ್ಕೊಂಡು ಹೋಗಿ ತಿನ್ಸ್ಕೊಂಡು ಬರೋಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಯಾವಾಗ ತಿನ್ಸ್ಕೊಂಡು ಬರ್ತಿದ್ರು, ಯಾವಾಗ್ರೆ ಹೆಂಗೆ ತೊಗೊಂಡು ಬರ್ತಿದ್ರು. ಇದು ಯಾವತ್ತು ಇಷ್ಟು ಫುಲ್ ತಿಂದೆ ನಾನು. ಇದ್ರೊಳಗೆ ಬೇಳೆ ಇದೆ ಡ್ರೈ, ಇದ್ರೊಳಗೆ ಚಟ್ನಿ, ಇದು ಸ್ಪೂನ್ ಥರ ನಾವು ಯೂಸ್ ಮಾಡ್ಕೋಬೋದು. ಇದು ತುಂಬಾ ತಿಂದಿದೆ ನಾನು. ಆಮೇಲೆ ಥೈರಾಯ್ಡ್ ಆಯಿತು. ಆಲ್ಮೋಸ್ಟ್ ಇದೆಲ್ಲ ಐಟಮ್ಸ್ ಸ್ವಲ್ಪ ಸ್ಟಾಪ್ ಇಲ್ಲ, ಬಟ್ ಸ್ವಲ್ಪ ಕಡಿಮೆ ಆಗಿತ್ತು. ಆಮೇಲೆ ಈಗ ಮತ್ತೆ ಇವತ್ತು ಖಾನಿತ್ತು, ನಾನು ತೊಗೊಂಡ್ಬಿಟ್ಟೆ ಅಂತ 2 ತೊಗೊಂಡೇನಿ. ಈಗ ಪರಿ ಮಲಗಿದಾಳೆ, ನೋಡ್ಬೋದು ನೀವು. ಪರಿ ಮಲಗಿದಾಳೆ, ಅದಕ್ಕೆ ವೇಟ್ ಮಾಡ್ತಾಯಿದ್ದೀನಿ. ಏನು ತಿನ್ನೋ ಐಟಮ್ಸ್ ಇದ್ರೆ ನಾವು ಎಲ್ಲರೂ ಶೇರೇ ತಿನ್ನೋದು. ಈಗ ಪಿಲ್ಲು ನೋಡ್ರಿ ಕೆಮ್ತಾ ಇದ್ದಾನೆ. ಅದಕ್ಕೆ ಇದು ಓಪನ್ ಮಾಡಲೋ ಬೇಡ ಅಂತ ನಂಗೆ ಡೌಟ್ಸ್ ಬರ್ತಾಯಿದೆ. ಪಿಲ್ಲು ಇದು ಬ್ರಷ್ ತೊಗೊಂಡ್ಬಿಟ್ಟಾನೆ. ಬ್ರಷ್ ನಂಗೆ ತುಂಬ ಇಷ್ಟ ಆಯಿತು, ನಾನು ಕೊಡಿಸಿದ್ದೆ. ಆಮೇಲೆ ಇದು ನಂಗೆ ಸಾಬುದಾನ ಪಾಪಡ್ ಸಿಕ್ಕಿತ್ತು. ಹೇಗೋ ಹಬ್ಬ ಇದೆ ಅಲ್ವಾ, ವರಮಹಾಲಕ್ಷ್ಮಿ. ಆ ಟೈಮ್ದಲ್ಲಿ ನಾವೆಲ್ಲ ಸಿಹಿ ಅಡುಗೆ ಅದು ಮಾಡ್ತೀವಿ. ಏನು ಮಾಡೋಣ ಅಂತ ಏನೂ ಅಷ್ಟು ಇದು ಮಾಡಿಲ್ಲ. ಬಟ್ ಬೇಕೇ ಬೇಕು ಪಾಪಡ್ಸ್ ಎಲ್ಲ ಅಂತ ನಾನು ಇದು ತೊಗೊಂಡ್ಬಿಟ್ಟೆ. ನಂಗೆ ಇನ್ನೂ ತುಂಬ ಐಟಮ್ಸ್ ತೊಗೊಳಿತ್ತು, ಬಟ್ ಇಷ್ಟು ಲೇಟ್ ಆಗಿತ್ತಲ್ವ, ಅದಕ್ಕೆ ನಾನು ಏನೂ ತೊಗೊಲಿಲ್ಲ. ಇದು ಮಕ್ಕಳ ಟೊಮೆಟೊ ಕೆಚಪ್ ತೊಗೊಂಡ್ಬಿಟ್ಟ. ನಾ ಹೇಳಿದ್ದೆ ಅವ್ರಿಗೆ, ನಾ ಕೆಚಪ್ ಮನೆಯಾಗೆ ನಿಮಗೆ ಮಾಡಿಕೊಡ್ತೇನೆ ಅಂತ. ಬಟ್ ನಮ್ದು ಹೇಳಿದೆ ಅಲ್ವಾ, ಊರಲ್ಲಿ ಸಾಮಾನಿದೆ, ಫ್ರಿಜ್ ಇಲ್ಲ, ಇಲ್ಲಿ ಕೆಡಬಹುದು ಅಂತ. ಮತ್ತು ನಾನೇ ಇರಲಿ ಬಿಡು ತೊಗೊಂಬಿಡ್ರಿ ಅಂತ ಹೇಳಿದ್ದೆ ನಾನು. ಕೆಚಪ್ ಇದ್ದರೆ ಮಕ್ಕಳು ತುಂಬ ಚೆನ್ನಾಗಿ ಊಟ ಮಾಡ್ತಾರೆ. ಅದು ಮತ್ತು ಅದ್ರಾಗೆ ಪೊಟ್ಯಾಟೊ ಭಾಜಿ ಮಾಡಿ, ಪೊಟ್ಯಾಟೊ ಪಲ್ಯ ಮಾಡಿ, ಅದ್ರ ಒಳಗೆ ಹಿಂಗೆ ಚಪಾತಿಗೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಹಿಂಗೆ ಎಲ್ಲ ಇದು ಟೊಮೆಟೊ ಕೆಚಪ್ ಹಾಕಿ ಭಾಜಿ ಹಿಂಗೆ ಮಾಡಿ ರೋಲ್ಸ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾಳು ಮಕ್ಕಳು. ಅದಕ್ಕೆ ನಾನು ತೊಗೊಂಡೆ ಇರಲಿ ಬಿಡು ಅಂತ. ಇದು ಟಾವೆಲ್ಸ್ ಒಂದು ತೊಗೊಂಡೆ ನಾನು ರಿಲಯನ್ಸಲ್ಲಿ. ತುಂಬಾ ದೊಡ್ಡ ಸೈಜ್ ಇದೆ. ಜಸ್ಟ್ 99 ಸಿಕ್ಕಿತ್ತು ನಂಗೆ. ಸ್ವಲ್ಪ ಸಾಮಾನು ಇನ್ನೂ ನಾನು ಹಿಂಗೆ ತೋರಿಸ್ಬೇಕಿತ್ತು, ಬಟ್ ಅದು ನಾವು ತೆಗೆದಿಟ್ಬಿಟ್ಟೇವಿ. ದೇವ್ರ ಸಾಮಾನು ತೆಳಗಿಟ್ಟು ಟಚ್ ಮಾಡಬಾರ್ದು ಅಂತ ಮ್ಯಾಗೆ ಎತ್ಬಿಟ್ಟೇವಿ. ಸ್ವಲ್ಪ ಸಾಮಾನು ತೆಗೆದಿಟ್ಬಿಟ್ಟು